ಗೃಹ ಖಾತೆ ಬೇಡ ಅನ್ನುವಂಥದ್ದು ಒಂದು ಚರ್ಚೆ ಅದೇ ನನಗೆ ನಿಮಗೆ ನಾನು ಏನು ಹೇಳಬೇಕಂತ ಗೊತ್ತಿಲ್ಲ. ಮಾಧ್ಯಮ ಸ್ನೇಹಿತರಿಗೆ ಯಾರು ಇದನ್ನು ಹೇಳಿದರು ಅಂತ ಕೇಳ್ತಾ ಇದ್ದೀನಿ. ನಿಮಗೆ ಯಾರು ಹೇಳಿದರು ಇದನ್ನು? ಸೋರ್ಸ್ ಏನು? ತಿಮ್ಮೇಗೌಡನೂ ಹೇಳೋದೆ, ಬೊಮ್ಮೇಗೌಡನೂ ಹೇಳೋದೆ, ನೀವು ಹೇಳೋದೆ. ಯಾರು ಹೇಳಿದರು ನಿಮಗೆ? ಒಂದು ವೇಳೆ ನಿಮ್ಮ ಕಿವಿಗೆ ಬಿತ್ತು ಅಂತ ಇಟ್ಕೊಳ್ಳೋಣ, ಯಾರೋ ಹೇಳಿದರು, ಎಲ್ಲೋ ಮಾತು ಬಂತು ಅಂತ ಇಟ್ಕೊಳ್ಳೋಣ. ನನ್ನನ್ನು ನೇರವಾಗಿ ಕ್ಲಾರಿಫೈ ಮಾಡ್ಬೋದಲ್ಲ ನೀವು? ಅದಕ್ಕೆ ಕ್ಲಾರಿಫೈ ಮಾಡ್ತಾ ಇದ್ದೀವಿ. ಮಾಧ್ಯಮದಲ್ಲಿ ನೀವು ಹಾಕಿ ನಮ್ಮನ್ನು ಕೊಲೆ ಮಾಡೋ ಬದಲು ನೀವು ನನ್ನನ್ನು ನೇರವಾಗಿ ಕೇಳಿದರೆ ಹೇಳ್ಬೋದಲ್ಲ. ಸ್ವಲ್ಪ ರೆಸ್ಟ್ರೆಂಟ್ ಇಟ್ಕೊಳ್ಳಿ. ಇಂಥದ್ರಲ್ಲೆಲ್ಲ ನಾನು ನಿಮ್ಮನ್ನು ಯಾವತ್ತೂ ಕೂಡ ನನ್ನ 30 ವರ್ಷದಲ್ಲಿ ಮಾಧ್ಯಮ ಸ್ನೇಹಿತರ ಹತ್ರ ಭಾಳ ಸಂಯಮದಿಂದ ನಡ್ಕೊಂಡಿದ್ದೇನೆ. ನೀವು ಅಷ್ಟೇ ನನ್ನನ್ನು ಗೌರವಿಸಿದ್ದೀರ. ನಾನು ಅಭಾರಿಯಾಗಿದ್ದೇನೆ, ನಾನು ಖಂಡಿತವಾಗಿ ಆಭಾರಿ. ಆದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೊಲೆ ಮಾಡೋದಿದೆಯಲ್ಲ, ಅದು ನಿಮಗೂ ಒಳ್ಳೇದು ಕಾಣಿಸೋದಿಲ್ಲ, ಅದು ಶೋಭೆ ತರೋದಿಲ್ಲ, ಮಾಧ್ಯಮ ಸ್ನೇಹಿತರಿಗೆ ತರೋದಿಲ್ಲ. ನಾನು ಕೇಳಿ ನೇರವಾಗಿ, ನಾನು ಉತ್ತರ ಕೊಡ್ತೀನಿ. ಹೌದು, ಆ ಥರ ಇದ್ದರೆ ಏನು? ಯಾರು ಹೇಳಿದರು? ನನಗೆ ಆಪ್ತರ ಹತ್ರ ಹೇಳ್ಕೊಂಡ್ರು. ನನ್ನ ಮನೆಯವ್ರ ಹತ್ರನೂ, ನನ್ನ ಶ್ರೀಮತಿ ಹತ್ರನೂ ಕೂಡ ನಾನು ಮಾತಾಡೋದಿಲ್ಲ ಪಾಲಿಟಿಕ್ಸು. ಆದರೆ ನೀವು ಆಪ್ತರ ಹತ್ರ ಹೇಳಿದರು, ಖಾತೆ ಬದಲಾಯಿಸಿ ಅಂತ ಹೇಳಿದರು, ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿದರು, ಅವ್ರು ಆಗೋದಿಲ್ಲ, ಅದೇ ನೀವು ಸುಮ್ಮನೆ ಇದ್ಬಿಡಿ ಅಂದರು. ಏನು ಯಾರು ಹೇಳಿದ್ದಿದೆಲ್ಲ? ಜನರ ಮಧ್ಯೆ ಇರೋ ಖಾತೆ ಅಲ್ಲ, ಯಾರು ಹೇಳಿದ್ದು? ನಿನ್ಗೆ ಹೇಳಿದ್ದು ನಾನು? ಏನಪ್ಪ ನಾನು ಹೇಳಿದ್ದನ್ನ? ಯಾರು ಹೇಳಿದ್ದು? ನೋಡ್ರಿ, ನೋ ಈಗಲ್ಲ ರೀ ತಗೊಳ್ಳೋದು. ಹಾಕಿ ಮೀಡಿಯಾದಲ್ಲೆಲ್ಲ 2-3 ದಿವಸ ಮಾಡಿ ಎಲ್ಲ ಅಧ್ವಾನ ಮಾಡಿದ್ಮೇಲೆ ಈಗ ಏನು ಕ್ಲಾರಿಫಿಕೇಶನ್ ಕೇಳ್ತೀರಪ್ಪ? ಯಾಕೆ ಮಾಡ್ತೀರಾ ಇಂಥ ಕೆಲಸನ? ಮಾಡಬೇಡಿ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಮಾಡಬೇಡಿ. ಯಾಕೆಂದರೆ ನಾವು ಭಾಳ ಏನೋ ಒಂದು ಇದರಲ್ಲಿ ಬಂದಿರ್ತೀವಿ ರಾಜಕಾರಣದಲ್ಲಿ. ಆದರೆ ಇಂಥದ್ದು ಎಲ್ಲ ಭಾಳ ಜನ ನಮ್ಮನ್ನು ಫಾಲೋ ಮಾಡೋರು ಇದ್ದಾರೆ, ನಮ್ಮ ಅಭಿಮಾನಿಗಳಿದ್ದಾರೆ, ನಮ್ಮ ಕ್ಷೇತ್ರದ ಜನ ಮತದಾರರಿದ್ದಾರೆ. ಏನು ಅಂದ್ಕೊಳ್ತಾರೆ ಅವರು? ಆದ್ದರಿಂದ ನಾನು ನಿಮಗೆ ಮನವಿ ಮಾಡ್ಕೊಳ್ಳೋದು, ಮುಂದೆ ಆದರೂ ಕೂಡ ದಯವಿಟ್ಟು ನನ್ನನ್ನು ಕೇಳಿ. ನಿಮ್ಗೆ ಕಿವಿಗೆ ಬಿತ್ತಲ್ಲ, ನನ್ನನ್ನು ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡಿ, ಅದನ್ನು ಹಾಕ್ಕೊಳ್ಳಿ. ಅದು ಬಿಟ್ಟು ಇಂಥದ್ದೆಲ್ಲ ಮಾಡಬೇಡಿ. ಒಂದು ನಿಮಿಷ ಇರ್ರಿ. ನಾನು ಯಾವತ್ತೂ ಇಂಥ ಖಾತೆ ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ. ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಈಗ ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ, ದುರದೃಷ್ಟಕರ, ಅದಾಗಬಾರ್ದಿತ್ತು ಅಂತ ಹೇಳಿ ನಾವೆಲ್ಲ ಹೇಳ್ಕೊಂಡಿದ್ದೀವಿ. ಪಾಪ 11 ಜನ ತೀರ್ಕೊಂಡಿರೋದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಇಂಥ ಘಟನೆಗಳಾಗಬಾರ್ದು. ಅದಕ್ಕೆ ಇವತ್ತು ನಾವು ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದೀವಿ. ನಮಗೂ ನೋವಾಗಿದೆ. ಅಂಥದ್ದಲ್ಲಿ ಈ ಸಂದರ್ಭದಲ್ಲಿ ನನಗೆ ಖಾತೆ ಬದಲಾವಣೆ ಆಗಲಿ, ಇವೆಲ್ಲ ಸವಾಲುಗಳು ನಮಗೆ. ನಾವು ಎದುರಿಸ್ಬೇಕಲ್ವಾ? ಯಾರೋ ಇದ್ರ ಕವರ್ಡ್ಸ್ ಥರ ಓಡಿ ಹೋಗೋದಲ್ಲ, ಇದನ್ನು ಎದುರಿಸ್ಬೇಕು. ಅಂಥದ್ರಲ್ಲಿ ನಾನು ಯಾವುದನ್ನು ಕೇಳಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಈ ವಿಚಾರವನ್ನೇ ಮಾತಾಡಿಲ್ಲ, ಯಾವುದನ್ನು ನಾನು ಮಾತಾಡಿಲ್ಲ. ಆದ್ದರಿಂದ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇದು ಸುಳ್ಳು. ಯಾರು ಕೂಡ ದಯಮಾಡಿ ಇದನ್ನು ಗಣನೆಗೆ ತಗೋಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಸರ್, ಈಗ ವಿಧಾನ ಪರಿಷತ್ ಪಟ್ಟಿ ಕಳಿಸಲಾಗಿತ್ತು ಸರ್, ನಾಮಿನೇಷನ್ದು. ಹೈಕಮಾಂಡ್ ಬ್ರೇಕ್ ಹಾಕಿದೆ ಅನ್ನುವಂಥದ್ದು ಸರ್. ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನೀವು ಕ್ವಶನ್ ಮಾರ್ಕ್ ಹಾಕಿ ಮಾಧ್ಯಮದಲ್ಲಿ ಏನು ಹಾಕಿದ್ದೀರಾ ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಅದೇನು ಗವರ್ನರ್ಗೆ ಹೋಗಿತ್ತು, ಗವರ್ನರ್ ಏನೋ ನಿಲ್ಲಿಸಿದ್ದಾರೆ ಹಾಗೆ ಅಂತ ಏನೋ ಇವತ್ತು ಮಾಧ್ಯಮದಲ್ಲಿ ನೋಡಿದೆ ನಾನು. ಅದ್ರ ಬಗ್ಗೆ ನನಗೇನು ಹೆಚ್ಚು ಮಾಹಿತಿ ಇಲ್ಲ. ಬಹುಶಃ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಅಷ್ಟೇ ಗೊತ್ತಿರುತ್ತೆ. ಅಲ್ಲ, ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಒಂದು ಗೊತ್ತಿಲ್ಲ. ಈಗಿರ್ತಕ್ಕಂಥ ಪಟ್ಟಿಯಲ್ಲಿ ಯಾರು ಹೇಳಿದ್ರೋ ಗೊತ್ತಿಲ್ಲ ಅನ್ಯಾಯ ಆಗಿದೆ ಅಂತ. ಸರ್, ಇನ್ನೊಂದು, ಈ ಕಾಲ್ತುಳಿಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದು ಬೇಡ ಅನ್ನುವಂಥ ಅಭಿಪ್ರಾಯವನ್ನು ಪೊಲೀಸರು ಕೊಟ್ಟರು. ಅದನ್ನು ಧಿಕ್ಕರಿಸಿ ಸರ್ಕಾರ ವಿಧಾನಸೌಧದ ಮುಂದೆ ಮಾಡಿದ್ದಾರೆ. ಹಾಗಾಗಿನೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪೊಲೀಸರ ಹೆಚ್ಚು ಮಣ್ಣನ್ನು ಹಾಕಕ್ಕಾಗಲಿಲ್ಲ. ಸೊ ಇದೆಲ್ಲೋ ಲೋಪ ಆಗಿದೆ, ಪತ್ರ ಬರೆದ್ರೂ ಕೂಡ ಸರ್ಕಾರದಿಂದ ಲೋಪ ಆಗಿದೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ ಸರ್. ಇದ್ರ ಬಗ್ಗೆ ನಾನು ಏನನ್ನು ಕೂಡ ಮಾತಾಡೋದಿಲ್ಲ ಇವತ್ತು. ಯಾಕೆಂದರೆ ಈಗಾಗಲೇ ನಾವು ತನಿಖೆಗೆ ವಹಿಸಿದ್ದೇವೆ. ಜಸ್ಟಿಸ್ ಮೈಕೇಲ್ ಕುನ್ನಾರ್ ಅವರ 1 ಮ್ಯಾನ್ ಕಮಿಷನ್ಗೆ ಇದನ್ನು ಒಪ್ಪಿಸಿದ್ದೇವೆ, ಸರ್ಕಾರ ಒಪ್ಪಿಸಿದೆ. ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ನಾವ್ಯಾರೂ ಕೂಡ ಏನನ್ನು ಮಾತಾಡೋದಿಲ್ಲ. ಯಾಕೆಂದರೆ ನಾವು ಏನು ಹೇಳಿಕೆಗಳು ಕೊಡ್ತೀವಿ ಮಾಧ್ಯಮದ ಮೂಲಕ, ಅವು ಬೇರೆ ರೀತಿಯಲ್ಲಿ ಸಬ್ಜುಡಿಸ್ ಆಗುತ್ತೆ.
ಅದಕ್ಕೋಸ್ಕರ ನಾನು ಯಾವುದನ್ನು ಕೂಡ ಮಾತಾಡೋದಿಲ್ಲ. ಒಟ್ಟಾರೆ ಸರ್ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ಎಷ್ಟು ಜನ ಪೊಲೀಸ್ ಬಂದೋಬಸ್ತ್ ಇತ್ತು ಅವತ್ತು ತುಂಬ ನಾನು ಹೇಳಿದ್ನಲ್ಲ, ಅದೆಲ್ಲ ನಮ್ಮ ಹತ್ರ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ನಾವು ನಮ್ಮ ತನಿಖಾ ಸಂಸ್ಥೆಗೆ ಕೊಡ್ತೇವೆ. ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ, ಏನೆಲ್ಲ ಅವ್ರಿಗೆ ಮಾಹಿತಿ ಬೇಕಾಗ್ತದೆ ಅದನ್ನೆಲ್ಲ ನಾವು ಕೊಡ್ತೇವೆ. ಅವರು ಅಲ್ಟಿಮೇಟ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ. ನಾನು ಹೇಳೋದಿಷ್ಟೇ, ನಾನೇನು ಕೂಡ ಇವತ್ತು ಹೇಳೋದಿಲ್ಲ. ಅದನ್ನೇನಾದರೂ ಇದ್ರೆ ನಮಗೆ ತನಿಖೆ ಆದ ಮೇಲೆ ಅಥವಾ ತನಿಖೆಯಲ್ಲಿ ಏನಾದರೂ ನಮ್ಮನ್ನು ಕೇಳಿದರೆ ಅದಕ್ಕೆ ಅವ್ರಿಗೆ ಹೇಳ್ತೀವಿ. ಈಗ ನಾನು ಏನಾದರೂ ಹೇಳಿದರೆ ಅದು ತನಿಖೆ ಅದಕ್ಕೆ ಬೇರೆ ಕಡೆ ಹೋಗೋ ಸಾಧ್ಯತೆ ಇರ್ತದೆ. ಕೊನೆಯದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಏನೋ ತಮ್ಮ ಜೊತೆ ಮಾತನಾಡಿದ್ರು ಅಂತ ನಿಜನಾ? ಇಲ್ಲ, ಸತ್ಯಕ್ಕೆ ದೂರವಾಗಿರೋ ಹಾಗೆ ಈಗ ಡೆಲ್ಲಿಗೆ ಕರೆದುಬಿಟ್ಟಿದ್ದಾರೆ, ಪರಮೇಶ್ವರನ್ನ ಡೆಲ್ಲಿಗೆ ಕರೆದಿದ್ದಾರೆ ಅಂತೆಲ್ಲ ಹೇಳಿದ್ದೀರಾ. ಥ್ಯಾಂಕ್ಸ್, ಡೆಲ್ಲಿಗೂ ಯಾರು ಕರೆದಿಲ್ಲ. ನೇರವಾಗಿ ಅಪಾಯಿಂಟ್ಮೆಂಟ್ ಸಿಕ್ಕಿರ್ತಲ್ಲ ಸರ್ ಕರೆದ್ರೆ? ಇಲ್ಲ, ಏನು ತೊಂದರೆ ಇಲ್ಲ. ಅವರು ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ ದೂರವಾಣಿ ಮೂಲಕ ಏನಾಗಿದೆ ಏನು ಅಂತೆಲ್ಲ, ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ. ಅವರು ಯಾವುದು ನನಗೆ ಇಲ್ಲಿ ತನಕ ಕರೆದೂ ಇಲ್ಲ, ಡೆಲ್ಲಿಗೂ ಕರೆದಿಲ್ಲ, ಬೊಂಬಾಯಿಗೂ ಕರೆದಿಲ್ಲ. ಸರ್ ಫೋನಲ್ಲಿ ಕೇಳಿದ್ರೆ ಸರ್ ಹೈಕಮಾಂಡ್? ಅಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ನಮ್ಮ ಜನರಲ್ ಸೆಕ್ರೆಟರಿಗಳು ಮಾತಾಡ್ತಿರ್ತಾರೆ, ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಿರ್ತಾರೆ. ಅವ್ರಿಗೂ ಆತಂಕ ಇರುತ್ತಲ್ಲ, ನಮ್ಮ ಪಕ್ಷ ಯಾವ ಥರ ಆಡಳಿತ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಆತಂಕ ಇರುತ್ತೆ. ಆವಾಗ ಕೇಳ್ತಾರೆ, ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ, ಉಪಮುಖ್ಯಮಂತ್ರಿಗಳು, ಅಧ್ಯಕ್ಷರು ಅವ್ರಿಗೆ ಕೇಳ್ತಾರೆ, ನಮಗೆ ಕೇಳ್ತಾರೆ.